ಉಗ್ರಪ್ಪನವರು ಸಾಕಷ್ಟು ವಿವರ ಕೊಟ್ಟಿದ್ದಾರೆ. ಆದರೆ ನಾನು ಕೆಲವು ವಿಚಾರಗಳನ್ನು ತಮ್ಮ ಗಮನಕ್ಕೆ ತರ್ತೀನಿ. ಸಂವಿಧಾನವನ್ನು ನಾವು ರಚನೆ ಮಾಡಬೇಕಾದಂಥ ಕಾಲ ಆಯಿತು. ಸ್ವಾತಂತ್ರ್ಯ ನಂತರದ ಸಂದರ್ಭದೊಳಗೆ ಬ್ರಿಟಿಷರ ನಮ್ಮ ರಾಷ್ಟ್ರಕ್ಕೆ ಸಂಬಂಧಿರ್ತಕ್ಕಂಥ ಕಾರ್ಯದರ್ಶಿ ಸೆಕ್ರೆಟರಿ ಬಿರ್ಕಿನ್ ಹೆಡ್, ಲಾರ್ಡ್ ಬಿರ್ಕಿನ್ ಹೆಡ್, ಅವತ್ತು ಯಾವ ಲಘುವಾದ ರೀತಿಯಲ್ಲಿ ಮಾತನಾಡಿದರು ಅಂದರೆ, he laughs and says, will these Indians draft their constitution? They have hundreds of paths, faiths, castes, communities. Can they have one constitution? Will they be able to, have they the capability to draft that constitution? ಅಂತೇಳಿ ನಗ್ತಾರೆ. ಬಂಧುಗಳೇ, ಇವತ್ತು 75 ವರ್ಷ ಆಯಿತು ನಮ್ಮ ಸಂವಿಧಾನಕ್ಕೆ. ನಮ್ಮನ್ನು ಬಿಟ್ಟರೆ ಮತ್ತೊಂದು ಯಾವುದು ಕೊಲೋನಿಯಲ್ ಕಂಟ್ರಿ ಸಂವಿಧಾನವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಸ್ವತಃ ರಚಿಸಿರ್ತಕ್ಕಂಥ ಸಂವಿಧಾನ 75 ವರ್ಷಕ್ಕೂ ಹೆಚ್ಚು ಕಾಲ ಇವತ್ತು ಸ್ಟುಡ್ ಟೆಸ್ಟ್ ಆ್ಯಂಡ್ ಇಟ್ ಹ್ಯಾಸ್ ಬಿಕಮ್ ಸಕ್ಸಸ್ಫುಲ್. ಮಿಸ್ಟರ್ ಬಿರ್ಕನ್ ಹೆಡ್, ಆ ಏನು ನಕ್ಕಿದ್ದ ಬಿರ್ಕನ್ ಹೆಡ್, ವಿ ಹ್ಯಾವ್ ಪ್ರೂವ್ಡ್ ಹಿಮ್ ರಾಂಗ್ ಆ್ಯಂಡ್ ವಿ ಹ್ಯಾವ್ ಪ್ರೂವ್ಡ್ ಸಕ್ಸಸ್ಫುಲ್. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಭಾಳ ರಾಷ್ಟ್ರದವು ಜಗತ್ತಿನೊಳಗೆ, ಸಣ್ಣ ಸಣ್ಣ ಓದಾವು, ದೊಡ್ಡ ದೊಡ್ಡ ಓದಾವು, ಮಿಲ್ಟ್ರಿ ಓದಾವು, ಡಿಕ್ಟೇಟ್ರಿ ಇದ್ದಿದ್ದು ಓದಾವು, ರಾಜರಿದ್ದವ್ರು ಓದಾರ, ರಗಡು ರಾಷ್ಟ್ರಗಳದಾವು. ಸಂವಿಧಾನ ಎಲ್ಲರೂ ಒಂದೊಂದು ಮಾಡ್ಕೋತಾರೆ. ಅಮೇರಿಕಾ, ಇಂಗ್ಲೆಂಡ್ಗಳನ್ನು ಬಿಟ್ಟರೆ, ಇಂಗ್ಲೆಂಡ್ ಅಂತೂ ಲಿಖಿತ ಸಂವಿಧಾನ ಇಲ್ಲ. ಅಮೇರಿಕಾದಂಥ ರಾಷ್ಟ್ರಗಳನ್ನು ಬಿಟ್ಟರೆ ಎವರೇಜ್ ಲೈಫ್ ಆಫ್ ಕಾನ್ಸ್ಟಿಟ್ಯೂಷನ್, ಎಲ್ಲರೂ ವಕೀಲರಿದ್ದೀರಿ, ಎಷ್ಟಿದೆ ಗೊತ್ತೇನು? ಇಟ್ ಈಸ್ ಜಸ್ಟ್ 17 to 19 ಇಯರ್ಸ್. 17ರಿಂದ 19 ವರ್ಷ ಸರಾಸರಿ ಈ ಸಂವಿಧಾನಗಳ ಜೀವ, ಲೈಫ್. ಅಂದರೆ ಮತ್ತೊಂದು ಬೇರೆ ವ್ಯವಸ್ಥೆ ಬರ್ತದೆ, ಆ ಸಂವಿಧಾನ ಕಿತ್ತೋಗಿತಾರೆ, ಮತ್ತೊಬ್ಬ ಬರ್ತಾನೆ, ಮತ್ತೊಂದು ಸಂವಿಧಾನ ಮಾಡ್ತಾನೆ. ಹಿಂಗೆ 19 ವರ್ಷಕ್ಕಿಂತ ಹೆಚ್ಚು ಅವು ಭಾಳಷ್ಟು, ಅಂದರೆ ಸರಾಸರಿ 19 ವರ್ಷ ಅವಧಿ ಸಂವಿಧಾನದ್ದು. ಆದರೆ ನಮ್ಮ ದೇಶದ ಸಂವಿಧಾನ 75 ವರ್ಷ ದಾಟಿ ನಾವು ಇವತ್ತು ಅತ್ಯಂತ ಯಶಸ್ವಿಯಾಗಿ ಮುಂದುವರೆದಿದ್ದೇವೆ. ಇದು ನಮ್ಮೆಲ್ಲರಿಗೆ ಹೆಮ್ಮೆ ತರ್ತಕ್ಕಂಥ ವಿಷಯ. ನಮ್ಮ ಸಂವಿಧಾನದ ಬಗ್ಗೆ ನಾವು ಹೇಳುವಾಗ, we have not only drafted constitution, it is a complete constitution. It has responded to the needs of the nation over a period of 75 years. It has withstood the test of time. India has proved Lord Birkenhead wrong and we successfully. ಸ್ನೇಹಿತರೆ, ನಮ್ಮ ಸಂವಿಧಾನ ಕೇವಲ ಆಡಳಿತ ಮಾಡೋದಕ್ಕೆ ಸಂವಿಧಾನ ಅಲ್ಲ. ದಿಸ್ ಈಸ್ ಟ್ರಾನ್ಸ್ಫಾರ್ಮೇಟಿವ್ ಕಾನ್ಸ್ಟಿಟ್ಯೂಷನ್. ಸಮಾಜದಲ್ಲಿ, ದೇಶದಲ್ಲಿ ಪರಿವರ್ತನೆ ಮಾಡ್ತಕ್ಕಂಥ ಸಂವಿಧಾನ ನಮ್ಮದು. ಸಾಮಾಜಿಕ ನ್ಯಾಯದ ಮೂಲಕ ನಾವು ಯಾವುದಕ್ಕೆ ಈ ಸಂವಿಧಾನವನ್ನು ಸೋಲ್ ಆಫ್ ಇಂಡಿಯಾ ಅಂತೀವಿ. ಯಾಕೆ ಸೋಲ್ ಆಫ್ ಇಂಡಿಯಾ ಅಂತೀವಿ ಅಂದರೆ, ಇದು ನಮ್ಮ ಸಮಾಜವನ್ನು ಸಹಿತ ಪರಿವರ್ತನೆ ಮಾಡ್ತದೆ, ಸಾಮಾಜಿಕ ನ್ಯಾಯವನ್ನು ಎಲ್ಲರಿಗೆ ಕೊಡ್ತದೆ. ದಿಸ್ ಈಸ್ ಲಿವಿಂಗ್ ಕಾನ್ಸ್ಟಿಟ್ಯೂಷನ್. ಇದು ಜೀವಂತ ಸಂವಿಧಾನ. ಇದು ಜನರ ಜೊತೆಗೆ ಸಂವಾದಿಸ್ತಾ ಜನರ ಆಗು ಹೋಗುಗಳನ್ನು, ಜನರ ಬೇಕು ಬೇಡಿಕೆಗಳನ್ನು ತಲುಪ್ತಕ್ಕಂಥ ಒಂದು ಸಂವಿಧಾನ
ನಮ್ಮ ಸಂವಿಧಾನ ಆಗಿದೆ. That's why we call Indian Constitution is the first and foremost a social document. The majority of its provisions are either directly aimed at furthering the goals of social revolution. This is what is consensus of the Constitution. ಗೆಳೆಯರೆ, ನಾನು ತಮ್ಮ ಗಮನವನ್ನು ಇತ್ತೀಚಿನ ದಿನಗಳ ಬಗ್ಗೆ ಸೆಳೆಯೋದಕ್ಕೆ ಬಯಸ್ತೀನಿ. ನಿಮಗೆಲ್ಲರಿಗೂ ಗೊತ್ತಿದೆ, ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ. ರಾಷ್ಟ್ರದಲ್ಲಿ ಈ ಸಂವಿಧಾನವನ್ನು ತಿರುಚುವಂಥ ಪ್ರಯತ್ನಗಳು ಎಲ್ಲ ರೀತಿಯಿಂದ ನಡೆದಿವೆ. ಸಂವಿಧಾನದ ಮೂಲಕ ನಾವು ಕೊಟ್ಟಿರ್ತಕ್ಕಂಥ ಅಟಾನಮಿಗಳು ಇವತ್ತು ಸುಪ್ರೀಂ ಕೋರ್ಟ್ ತಗೊಳ್ರಿ, ಇವತ್ತು ಎಲೆಕ್ಷನ್ ಕಮಿಷನ್ ತಗೊಳ್ರಿ, ಇವತ್ತು CBI, ED, ಇನ್ಕಮ್ ಟ್ಯಾಕ್ಸ್ನಂಥ ಏಜೆನ್ಸಿಗಳನ್ನು ತಗೊಳ್ರಿ. ಇವು ಎಲ್ಲವುಗಳಲ್ಲಿ ಸಂವಿಧಾನ ಏನು ಸದಾಶಯ ಹೊಂದಿತ್ತು, these are to be autonomous bodies. Are they continue to be autonomous bodies? Election Commission has proved that it has become a wing of BJP. ಈಗಾಗಲೇ ಉಗ್ರಪ್ಪ ಹೇಳ್ತಿದ್ರು, ವೋಟರ್ ಲಿಸ್ಟ್ ಸರಿಯಾಗಿ ತಯಾರು ಮಾಡೋಕ್ಕಾಗಲಿಲ್ಲ, ಆಪಾದನೆಗಳಿಗೆ ಉತ್ತರ ಕೊಡೋದಕ್ಕೆ ಆಗಲಿಲ್ಲ. ನಮ್ಮ ರಾಷ್ಟ್ರದ ಲೋಕಸಭೆಯ ವಿರೋಧ ಪಕ್ಷದ ನಾಯಕರ ಆಪಾದನೆಗಳನ್ನು, ಆರೋಪಗಳನ್ನು ಅಫಿಡವಿಟ್ ಮಾಡಿ ಹಾಕ್ರಿ ಅಂತಾರೆ. ಶುಡ್ ದೇ ನಾಟ್ ಟೇಕ್ ಇಟ್ ಇನ್ ಟು ಕಾಗ್ನಿಸೆನ್ಸ್ ಆಫ್ ದಿ ಅಲಿಗೇಷನ್ಸ್ ಮೇಡ್ ಬೈ ಲೀಡರ್ ಆಫ್ ಅಪೋಸಿಷನ್ ಆಫ್ ಲೋಕಸಭಾ? ವಾಟ್ ಈಸ್ ಹ್ಯಾಪನಿಂಗ್? ಈಸ್ ದಿಸ್ ದಿ ಡಿಸೈರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಈ ಸಂವಿಧಾನವನ್ನು ತಿರುಚುವ ಕೆಲಸ ಇವತ್ತೇನು ನಡೆದಿದೆ ಅದರ ಬಗ್ಗೆ ಜಾಗೃತರಾಗಬೇಕು. ಈ ಸಂವಿಧಾನ ದಿನವನ್ನು ನಾವು ಆಚರಣೆ ಮಾಡ್ತಾ ವಿ ಕ್ಯಾನ್ ಮೇಕ್ ದಿಸ್ ಎ ಸೆಲೆಬ್ರೇಷನ್. ಇದು ಹಬ್ಬ ಅಲ್ಲ, ಇದು ಆತ್ಮಾವಲೋಕನೆಯ ದಿನ. ಇದು ನಾವು ಹೊರಳಿ ನೋಡಬೇಕು, ನಮ್ಮ ಸಂವಿಧಾನ ಹೇಗೆ ನಾವು ಅನುಷ್ಠಾನ ಮಾಡಿದ್ದೇವೆ, ಸಂವಿಧಾನ ನಮ್ಮ ದೇಶದಲ್ಲಿ ಎಷ್ಟು ಪರಿಣಾಮಕಾರಿ ಇದೆ. ಇದನ್ನು ಆತ್ಮಾವಲೋಕನೆ ಮಾಡೋದಕ್ಕೆ ಈ ಸಂವಿಧಾನ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಸ್ನೇಹಿತರೆ, ಕಳೆದ ಸುಮಾರು 15 ವರ್ಷಗಳಿಂದ ಸಂವಿಧಾನವನ್ನು ಡೈಲ್ಯೂಟ್ ಮಾಡ್ತಕ್ಕಂಥ, ಸಂವಿಧಾನವನ್ನು ವೀಕನ್ ಮಾಡ್ತಕ್ಕಂಥ ಬಹುದೊಡ್ಡ ಕುತಂತ್ರ, ಷಡ್ಯಂತ್ರ, ಪ್ರಯತ್ನ ನಮ್ಮ ದೇಶದಲ್ಲಿ ನಡೆದಿದೆ. ನಿಮಗೆಲ್ಲರಿಗೂ ಗೊತ್ತಿದೆ. Many of you all know what Article 39B and C tells in the Constitution. ಸಂವಿಧಾನ ಹೇಳ್ತದೆ, ಯಾವ ಒಬ್ಬ ವ್ಯಕ್ತಿ, ಕೆಲವು ಗುಂಪು, ಕೆಲವು ಸಂಸ್ಥೆ, ಇವರ ಕೈಯಲ್ಲಿ ರಾಷ್ಟ್ರದ ಸಂಪತ್ತು ಸೇರಬಾರ್ದು, ಕ್ರೋಢೀಕರಣ ಆಗಬಾರ್ದು. ಆದರೆ ಏನಾಗ್ತದೆ ರಾಷ್ಟ್ರದಲ್ಲಿ? ನಿಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ದೇಶದ ಸಂಪತ್ತನ್ನು ಯಾವ ಮಟ್ಟಕ್ಕೆ ನಾವು ಕೇಂದ್ರೀಕರಣ ಆಗೋದಕ್ಕೆ ಬಿಟ್ಟುಕೊಟ್ಟಿದ್ದೇವೆ ಅಂದರೆ, ಸ್ನೇಹಿತರೆ, ನಮ್ಮ ಸಂಪತ್ತಿನ ಬಹುಭಾಗ ಅಂದರೆ 40% ಆಫ್ ನ್ಯಾಷನಲ್ ವೆಲ್ತ್, 40% of national wealth is now concentrated in the hands of 1% of people. 1% ಜನರ ಕೈಯೊಳಗೆ 40% ನಮ್ಮ ರಾಷ್ಟ್ರದ ಸಂಪತ್ತು ಅವರ ಹತೋಟಿಯಲ್ಲಿದೆ, ಕ್ರೋಢೀಕರಣವಾಗಿ ಅವ್ರ ಕೈಯೊಳಗಿದೆ. ಇದು ನಿಮಗೆ ಭಾಳಷ್ಟು ನೋವು ತರೋದಿಲ್ಲ. ಯಾಕೆ ತರೋದಿಲ್ಲ ಅಂದರೆ, ಅಟ್ಲೀಸ್ಟ್ 1% ಜನರ ಕೈಯೊಳಗೆ ಅದ ಬಿಡು ಅಂತ ಅನಿಸ್ಬೋದು. ಐ ವಿಲ್ ಗೋ ಎ ಸ್ಟೆಪ್ ಅಹೆಡ್.
ನಮ್ಮ ದೇಶದ 100 ಶ್ರೀಮಂತ ಜನರೊಳಗೆ I would like the whole Congress family take this very serious. ದೇಶದ 100 ಶ್ರೀಮಂತ ಕುಟುಂಬಗಳ ಕೈಯೊಳಗೆ ರಾಷ್ಟ್ರದ 26% ಸಂಪತ್ತು ಕ್ರೋಢೀಕರಣವಾಗಿ ಅವರ ಹತೋಟಿಯಲ್ಲಿದೆ. I am not making allegation as a political party. This is what is the report of World Inequality Laboratory, Income and Wealth Inequality in India. ಈ ರಿಪೋರ್ಟು 2022-23ರಲ್ಲಿ ನೀಡಿರ್ತಕ್ಕಂಥ ಈ ರಿಪೋರ್ಟ್ನೊಳಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ. ಈ ಮಾಹಿತಿ ನಾವೆಲ್ಲ ಗಮನಿಸಬೇಕು. ಅಂದರೆ ಸಂವಿಧಾನಕ್ಕೆ ಅತ್ಯಂತ ವಿರೋಧವಾಗಿ ಹೇಗೆ ನಾವು ಹೊರಟಿದ್ದೇವೆ. ಈ 26% ಸಂಪತ್ತು ರಾಷ್ಟ್ರದ ಜನರ ಕೈಯೊಳಗೆ, ರಾಷ್ಟ್ರದ ಸಂಪತ್ತು 100 ಜನರ ಕೈಯೊಳಗೆ ಸಿಕ್ಕಿದೆ ಅಂದಾಗ ನಿಮಗೆ ಏನು ನೋವಾಗುತ್ತೆ. ಅದು ಇನ್ನೂ ಒಂದು ನಾನು ಘಟನೆ ನಿಮ್ಗೆ ಅಂಕಿ ಸಂಖ್ಯೆ ನಿಮ್ಮ ಗಮನಕ್ಕೆ ತಂದರೆ ನಿಮಗೆ ಇನ್ನೂ ನೋವಾಗುತ್ತೆ, ಆಕ್ರೋಶ ಹುಟ್ಟು ಬರಬೇಕು. ಈ 100 ಜನ ಏನಿದ್ದಾರಲ್ಲ ಇವ್ರಿಗೆ ಪ್ರತಿ ವರ್ಷ ನಾವೇನು ನಮ್ಮ ರಾಷ್ಟ್ರದಲ್ಲಿ ಆದಾಯವನ್ನು ಸೃಷ್ಟಿ ಮಾಡ್ತೀವಿ, ಆದಾಯವನ್ನು ನಾವು ಮಾಡ್ಕೋತೀವಿ, ಅದರೊಳಗೆ 22.6% income of the country goes to these 100 people. Should we sit quiet? ಈ ಆಕ್ರೋಶ ಅಂದರೆ ನಮ್ಮ ಸಂವಿಧಾನದ ಸದಾಶಯ ಏನಿತ್ತಲ್ಲ, ಆ ಸಂವಿಧಾನದ ಸದಾಶಯವನ್ನು ಮಣ್ಣುಗೂಡಿಸುವ ಪ್ರಯತ್ನ ಇವತ್ತು BJP ಸರ್ಕಾರದ ಈ ಸಂದರ್ಭದಲ್ಲಿ ಏನು ಆಗ್ತಾ ಇದೆ ಅದರ ವಿರುದ್ಧ ನಾವು ಎದ್ದು ನಿಲ್ಲಬೇಕಾಗಿದೆ. ಬಂಧುಗಳೇ, ಇದು ಒಂದು ಮಾತ್ರ ಅಲ್ಲ, ನಾವು ಸಂವಿಧಾನವನ್ನು ಇದು ಒಂದರೊಳಗನ ನಾವು ಹಿಂಗೆ ಮಾಡಿದೇವನಪ್ಪ ಅಂತ ಅಲ್ಲ. ನೀವು ಸರ್ಕಾರಿ ಮಟ್ಟದೊಳಗೆ ಖಾಸಗಿಯವ್ರನ್ನ ಹೆಂಗೆ ಬಲಗೊಳಿಸ್ತೀವಿ? ನನಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಔಟ್ಸೋರ್ಸ್ದು ಕ್ಯಾಬಿನೆಟ್ ಸಬ್ ಕಮಿಟಿಯ ಚೇರ್ಮನ್ ಮಾಡಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದರು. ರಾಜ್ಯ ಹಾಗೂ ರಾಷ್ಟ್ರ ಸರ್ಕಾರಗಳು ಇವತ್ತು ಖಾಸಗಿಯವರಿಗೆ ಸರ್ಕಾರಿ ನೌಕರಿ, ಸರ್ಕಾರಿ ಸೇವೆಯ ಅವಕಾಶವನ್ನು ಕೊಟ್ಟಿದ್ದಾರೆ. Some private man, some agency that puts a person in government work, government opportunity. ಹಿಂಗೆ ನಮ್ಮ ರಾಷ್ಟ್ರದೊಳಗೆ 16 ಲಕ್ಷ ಜನರಿಗೆ, ರಾಷ್ಟ್ರದೊಳಗೆ 16 ಲಕ್ಷ ಜನರಿಗೆ ಇವತ್ತು ಖಾಸಗಿಯವರು ಸರ್ಕಾರದಲ್ಲಿ ಅವರ ನೌಕರನನ್ನು, ಅವರ ವ್ಯಕ್ತಿಯನ್ನು ಸೇವೆ ಮಾಡೋದಕ್ಕೆ ಬಿಟ್ಟಿದ್ರೆ, ನಮ್ಮ ರಾಜ್ಯದೊಳಗೆ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಸಿಬ್ಬಂದಿಯವರು ಖಾಸಗಿಯವರ ಪ್ರತಿನಿಧಿಯಾಗಿ ರಾಜ್ಯ ಸರ್ಕಾರಗಳೊಳಗೆ ಕೆಲಸ ಮಾಡ್ತಾಯಿದ್ದಾರೆ. ಏನು ಇದರದ್ದು ಪರಿಣಾಮ ಏನು ಅಂದ್ರೆ, ಸಂವಿಧಾನದಲ್ಲಿ ನಾವೇನು ರಿಸರ್ವೇಷನ್ ಕೊಟ್ಟಿದ್ದೇವೆ, ಯಾವ ರಿಸರ್ವೇಷನ್ ಸಲುವಾಗಿ ಎಷ್ಟು ಬಡ್ದಾಡ್ತಾರೆ, ನಮ್ಮನ್ನು ಎದಾಗ ಸೇರಿಸ್ರಿ, ಬಿದಾಗ ಸೇರಿಸ್ರಿ, SC ಒಳಗೆ ಸೇರಿಸ್ರಿ, ST ಒಳಗೆ ಸೇರಿಸ್ರಿ, ಇವ್ರು ಯಾರಿಗೆ ಮೀಸಲಾತಿ ಸಿಗ್ತದ ಅಂಥೇಳಿ ಆ ಒಂದು ನಿರೀಕ್ಷೆ ಇರ್ತದಲ್ಲ, ಆ ನಿರೀಕ್ಷೆನೆಲ್ಲವನ್ನೂ ಸಹಿತ ಸಂಪೂರ್ಣವಾಗಿ ನೀರಿನಲ್ಲಿ ಹೋಗುವಂಗೆ ಮಾಡಿ ಇವತ್ತು ನಿಮಗೆ ಆಶ್ಚರ್ಯ ಆಗ್ಬೋದು. ಕಳೆದ 20 ವರ್ಷಗಳಿಂದ ಹೆಚ್ಚು ಕಾಲದಿಂದ, more than 20 years, almost a generation has gone, we are not able to give proper reservations to SC, ST. Why only SC, ST? ಸಂವಿಧಾನ it will not protect only SC, ST. ಸಂವಿಧಾನ ಮೆರಿಟನ್ನು ಸಹಿತ
ರಕ್ಷಣೆ ಮಾಡ್ತದೆ. ಇಟ್ ಪ್ರೊಟೆಕ್ಟ್ಸ್ ಮೆರಿಟ್. ಆ ಮೆರಿಟ್ ಏನಿದೆ 50% ಇದೆಯಲ್ಲ, ಆ 50% ಮೆರಿಟನ್ನು ಸಹಿತ ರಕ್ಷಣೆ ಮಾಡದ ಹಾಗೆ ಇವತ್ತು ಖಾಸಗಿಯವರ ಕೈಯೊಳಗೆ ಕೊಟ್ಟಿದೆ. ಈ ಉದ್ಯೋಗದಲ್ಲಿ ಹಿಂಗೆ, ಆಸ್ತಿ ಗಳಿಕೆಯೊಳಗೆ ಹಿಂಗೆ, ಆಮೇಲೆ ಸರ್ಕಾರಗಳ ನೀತಿ ಆ 100 ಜನರಿಗೆ, ಆ ಶ್ರೀಮಂತರಿಗೆ 1% ಜನರಿಗೆ ಅನುಕೂಲ ಆಗುವಂಥ ಉದ್ಯೋಗಗಳು, ಮೊನಿಟೈಸೇಷನ್ ಆಫ್ ಅಸೆಟ್ಸ್ ಅನ್ನೋದ್ರ ಮೂಲಕ ಏನು ರಾಷ್ಟ್ರದ ಆಸ್ತಿ ಏನೇನಾಗ್ತಾ ಇವೆ. ಏರ್ಪೋರ್ಟ್ ಒಬ್ಬ ಖಾಸಗಿ ಒಂದು, ರೈಲ್ವೆ ಒಬ್ಬ ಖಾಸಗಿ ಒಂದು, ರೋಡ್ಗಳು ಒಂದು ಖಾಸಗಿ ಒಂದು, ನಮ್ಮ ಎಲೆಕ್ಟ್ರಿಕಲ್ ಲೈನ್ಸ್, ಟ್ರಾನ್ಸ್ಮಿಷನ್ ಲೈನ್ಸ್ ಅವು ಖಾಸಗಿಯವು. ಮತ್ತೆ ಕೊಲೋನಿಯಲ್ ಸಿಸ್ಟಮ್ ಬರ್ತಾ ಇದೆ ಅನ್ನೋ ಭಯ ಹುಟ್ಟುತ್ತಾ ಇದೆ. ನಾನು ಆದ್ದರಿಂದ ಇವತ್ತು ಇಷ್ಟು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ, ವಿನಂತಿ ಮಾಡೋದಕ್ಕೆ ಬಯಸ್ತೀನಿ. ನಾವೆಲ್ಲ ಇವತ್ತು ಜಾಗೃತರಾಗಬೇಕಾಗಿದೆ. ನಾವೆಲ್ಲ ಜಾಗೃತರಾಗೋದ್ರ ಮೂಲಕ ನಮ್ಮ ರಾಷ್ಟ್ರದೊಳಗೆ ಸಂವಿಧಾನವನ್ನು ಉಳಿಸುವಂಥ ಕೆಲಸ ಮಾಡಬೇಕು. ಇನ್ನೂ ಬಹಳಷ್ಟು ಜನರು ಮಾತನಾಡೋರಿದ್ದಾರೆ, ಆದ್ದರಿಂದ ನಾನು ಮಾತನ್ನು ಹೆಚ್ಚು ಬೆಳೆಸೋದಕ್ಕೆ ಹೋಗೋದಿಲ್ಲ. ಆದರೆ ಇಷ್ಟು ನಾನು ತಮಗೆ ಮನವಿ ಮಾಡ್ಕೋತೀನಿ. ಈ ಸಂವಿಧಾನ ಇದು ಪೂಜಿಸುವ ವಸ್ತು ಅಲ್ಲ, ಇದು ಅನುಷ್ಠಾನಗೊಳಿಸುವ ಪ್ರತಿಜ್ಞೆ. ಇದು ನಾವೇನು ಮಾಡಿದ್ದೇವೆ ಪ್ರತಿಜ್ಞೆ, ಅದನ್ನು ಅನುಷ್ಠಾನಗೊಳಿಸಬೇಕಾಗಿದೆ. ಈ ಸಂವಿಧಾನ ಭಾಷಣದ ವಸ್ತು ಆಗಬಾರದು. ಈ ನಮ್ಮ ಸಂವಿಧಾನ ಆಡಳಿತ ವ್ಯವಸ್ಥೆ ಹೇಗೆ ನಡಿಬೇಕು ಹಾಗೆ ನಡೆಸುವಂಥ ಒಂದು ಪರಿಣಾಮಕಾರಿ ಅಸ್ತ್ರ ಆಗಬೇಕು. ಈ ಸಂವಿಧಾನ ಆಸೆ ತೋರಿಸುವ ಹೊತ್ತಿಗೆ ಅಲ್ಲ. ದಿಸ್ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಟು ಕ್ರಿಯೇಟ್ ಓನ್ಲಿ ಡಿಸೈರ್ಸ್ ಆಫ್ ಪೀಪಲ್, ಎಕ್ಸ್ಪೆಕ್ಟೇಷನ್ ಆಫ್ ಪೀಪಲ್. ಇದು ಆಸೆ ತೋರಿಸೋದಕ್ಕಲ್ಲ, ಇದರಲ್ಲಿರ್ತಕ್ಕಂಥ ಪ್ರೊವಿಷನ್ಸ್. ಆದರೆ ಸಂವಿಧಾನ ಜನರ ಬದುಕು ಬದಲಾಯಿಸುವಂಥ ಒಂದು ಆಪತ್ ಬಾಂಧವ ಆಗಬೇಕು, ಅಸ್ತ್ರ ಆಗಬೇಕು. ಸಂವಿಧಾನ ಉಳ್ಳವರಿಗೆ ರಕ್ಷಣೆ ಕೊಡೋದಕ್ಕೆ ಮಾತ್ರ ಅಲ್ಲ, ಅಧಿಕಾರದಲ್ಲಿರುವವರಿಗೆ, ಅವಕಾಶಗಳಲ್ಲಿರುವವರಿಗೆ ರಕ್ಷಣೆ ಕೊಡೋದು, ಹಾಗೂ ಅವರಿಗೆ ಅಧಿಕಾರ ಕೊಡೋದು, ಹಾಗೂ ಅವರಿಗೆ ಪ್ರೋಟೋಕಾಲ್ ವ್ಯವಸ್ಥೆ ಮಾಡೋದು, ಅದಕ್ಕಲ್ಲ ಸಂವಿಧಾನ. ಈ ಎಲ್ಲವುಗಳನ್ನು ನೀಡೋದಕ್ಕೆ ತಂತ್ರ ಮ್ಯಾನ್ಯುವಲ್ ಅಂತೀವಲ್ಲ ನಾವು, ಡಿಪಾರ್ಟ್ಮೆಂಟ್ನಾಗ ಒಂದೊಂದು ಮ್ಯಾನ್ಯುವಲ್ ಇರ್ತಾವೆ, ಹಿಂಗೆ ಮಾಡ್ಬೇಕಂತ ಹೇಳಿ. ಈ ಪ್ರೋಟೋಕಾಲ್ ನೀಡೋದಕ್ಕೆ ತಂತ್ರ ಅಲ್ಲ, ತಂತ್ರದ ಮ್ಯಾನ್ಯುವಲ್ ಅಲ್ಲ. ಇದು ಬಡವರ, ಅಶಕ್ತರ ಜೀವನಕ್ಕೆ ಆಧಾರವಾಗಬೇಕಾಗಿರ್ತಕ್ಕಂಥ ಜನಶಕ್ತಿ ಸಂವಿಧಾನ. ಈಗಾಗಲೇ ನಮ್ಮ ಧನಂಜಯ ಅವರು ಹೇಳ್ತಿದ್ರು, ಫ್ರೀಡಮ್ ಆಫ್ ಸ್ಪೀಚ್. ಎಸ್, ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಗಿವನ್ ಫ್ರೀಡಮ್ ಆಫ್ ಸ್ಪೀಚ್ ಫಾರ್ ಆಲ್ ಆಫ್ ಅಸ್. ಆದರೆ ವಾಟ್ ಆರ್ ವಿ ಡೂಯಿಂಗ್ ಟುಡೇ ಇನ್ ಇಂಡಿಯಾ? ಈಸ್ ಅವರ್ ಫ್ರೀಡಮ್ ಆಫ್ ಸ್ಪೀಚ್ ಪ್ರಾಪರ್ಲಿ ಯೂಸ್ಡ್? ಇಟ್ ಈಸ್ ನಾಟ್ ಯೂಸ್ಡ್, ಇಟ್ ಈಸ್ ಅಬ್ಯೂಸ್ಡ್. ಸ್ನೇಹಿತರೆ, ಎಕ್ಸ್ಪ್ರೆಷನ್ ಇದು ಮಾಧ್ಯಮಕ್ಕೆ ಸಂಬಂಧಪಡ್ತದೆ, ಇಂಟೆಲೆಕ್ಚುಯಲ್ಸಿಗೆ ಸಂಬಂಧಪಡ್ತದೆ, ಶಾಸಕರು ಸಂಸದರಿಗೆ ಸಂಬಂಧಪಡ್ತದೆ. ಸಂವಿಧಾನ ಮಾತಿನ ಹಕ್ಕು ನೀಡುವ ತಂತ್ರ ಅಲ್ಲ, ಅಥವಾ ಒಂದು ಯುಕ್ತಿ ಅಲ್ಲ. ಇದು ಮಾತಿನ ಹಕ್ಕು ನೀಡುವುದರ ಜೊತೆಗೆ ಸತ್ಯವನ್ನು ಸಮಾಜಕ್ಕೆ ತಲುಪಿಸುವ ಶಕ್ತಿ ಸಂವಿಧಾನ ಆಗಬೇಕಾಗಿದೆ. ಇದಕ್ಕಾಗಿ ನೀವು ಪ್ರಯತ್ನಿಸಬೇಕು, ಹೋರಾಟ ಮಾಡಬೇಕು. ಹೋರಾಟದ ಮೂಲಕ ನಮ್ಮ ಸಂವಿಧಾನವನ್ನು ಸರಿಯಾಗಿ ರಕ್ಷಣೆ ಮಾಡುವಂಥ ಬಹುದೊಡ್ಡ ಜವಾಬ್ದಾರಿ ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲಿದೆ. ಮಾನ್ಯ ಕಾಂಗ್ರೆಸ್ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಈ ಸಂವಿಧಾನದ ದಿನವನ್ನು ಆಚರಣೆ ಮಾಡೋದಕ್ಕೆ ವಿಶೇಷ ಒತ್ತು ಕೊಟ್ಟು ಇದರ ಮಹತ್ವ ಎಲ್ಲರಿಗೂ ಗೊತ್ತಾಗಬೇಕು ಅಂಥೇಳಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಮಹತ್ವವನ್ನು ನೀಡಿದ್ದಾರೆ.
ಧನಂಜಯ ಅವರಿಗೆ ನಿರ್ದೇಶನ ಕೊಟ್ಟಿದ್ದಾರೆ, GC ಚಂದ್ರಶೇಖರ್ ಅವರಿಗೆ ಮಾರ್ಗದರ್ಶನ ಮಾಡಿ ಇದು ಇಷ್ಟು ಬೃಹತ್ತಾಗಿ ಆಗಬೇಕು ಅಂತ ಮಾಡಿದ್ದಾರೆ. ಇಷ್ಟೆಲ್ಲ ವಕೀಲರನ್ನು ಸೇರಿಸಿದ್ದೀರಿ. ಇದೆಲ್ಲ ಆಗೋದಕ್ಕೆ ಅವರ ವಿಶೇಷ ಆಸಕ್ತಿ ಕಾರಣ ಅಂತೇಳಿ ನಾನು ಭಾವಿಸಿ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು. ತಮ್ಮ ಪದನಾಮವನ್ನು ತಪ್ಪಾಗಿ ಬಳಸೋದಕ್ಕೆ ಕ್ಷಮೆ ಕೇಳ್ತೀನಿ ಸರ್. ಹಾಗೆ ನಿಮ್ಮ ಎಲ್ಲರ ನೆಚ್ಚಿನ